ಪರಿಸರಕ್ಕೆ ಹಾನಿ ಎಸಗುತ್ತಿದೆ ಎಂದು ಆರೋಪಿಸಿ ನಂದಿಕೂರಿನ M11 ಬಯೋಡೀಸೆಲ್ ಮತ್ತು ಪಾಮಾಯಿಲ್ ಕಂಪನಿಯ ವಿರುದ್ಧ ಸುತ್ತಲ 7 ಗ್ರಾಮಗಳ ಜನರು ಸೇರಿ ಕಂಪನಿಯ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಂಪನಿಯ ಸುತ್ತ 3 ಕಿಲೋಮೀಟರ್ ದೂರದವರೆಗೂ ರಾಸಾಯನಿಕ ದುರ್ನಾತ, ಕಂಪನಿ ಒಳಗಿಂದ ಮಳೆ ನೀರಿನೊಂದಿಗೆ ಬರುತ್ತಿರುವ ಎಣ್ಣೆಯ ತೇವ ಇದೆಲ್ಲವೂ ಸುತ್ತಲ ಪ್ರದೇಶದ ಕುಡಿಯುವ ಬಾವಿಯ ನೀರಿಗೂ ಹಾನಿ ಎಸಗುತ್ತಿದೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ಕಂಪನಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂದರ್ಭ ಮಾತನಾಡಿದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿಯವರು, ಕಂಪನಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಯಾವುದೇ ಕಾರಣಕ್ಕೆ ಒಂದಂಶ ಸಮಸ್ಯೆ ಇದ್ದರೂ ಕಂಪನಿ 1 ಗಂಟೆಯೂ ಕಾರ್ಯಾಚರಣೆ ನಡೆಸಲು ಅವಕಾಶ ನೀಡುವುದಿಲ್ಲ. ಪ್ರತಿಭಟನೆಯಲ್ಲಿ ಜಾತಿ ರಾಜಕೀಯ, ಧರ್ಮ ರಾಜಕೀಯ ಬರಲೇಬಾರದು. ಆಗ ನಡೆಯುವ ಪ್ರತಿಭಟನೆ ಫಲ ನೀಡುತ್ತದೆ ಎಂದರು. ಈ ನಮ್ಮನೆ ಮಲ್ತನ್ನ ಒಂದು ದಿನ 1 ಗಂಟೆ ಇಂಡಸ್ಟ್ರಿ ನಡಪಡಿಯಾಗಿ ಆ ಶಾಸಕ ಎಂಗಳಿಗೆ ಬಾರಿ ಜನತೆ ಇಂಪ್ರೆಸ್ ಬರ್ತದೆ, ಬಾರಿ ನಮ್ಗೆ ಒತ್ತಡ ಬರ್ತದೆ. ಯಾನ್ ಪಾಂಡಿ ಯಾನ್ ನನ್ನ ಅಮ್ಮ ಬಿಡಿದ್ನೆ ಅಂಚನೆಗೆ ಬರೋ ಬಗ್ಗರ ಮನುಷ್ಯ ಅನ್ನಾಗ್ತು ನಿಗಡೆ ಒಂಜಿ ಗೊತ್ತುಪಾಡು ನಿಗಡೆಗೆ ಎಂಗೆಲ್ಲ ISPL ಕಂಪನಿ ಬರ್ತದೆ. ಅಲ್ಪ ಒಂದು ಕ್ರಷರ್ ಪವರ್ ಬಂಡದು ಒಂದು 300-400 ಕೋಟಿ ಕಳೆದ ಅಲ್ಪುಂಡು ಹೆಂಗ್ ಗತಿವಾಯ್ತು ಒಂದು ಒತ್ತಡ ಬರ್ತದೆ. ನಿಗಡೆಗೆ ಒಂದು ಗೊತ್ತುಪಾಡು, ಒಂದು ಭಾವನಾತ್ಮಕ ಒತ್ತಡ, ನಂಗೆ ಬಾರಿ ಮುಟ್ಟದಾಗ ಓದ್ತಾರ ಭಾವನು ಹೋಗಿ ಆರ್ಥಿಕವಾಗಿ ಓದ್ತಾರ ಇಲ್ಲಿ ದುರ್ಗಂಧ ಬರ್ಪ ಮಾಡು ಏನ್ ಪಂಡ ಹೆಂಗ್ ಉಪ್ಪು ಒಂದೇ ಜನ್ಮ ಹೆಂಗಲು ಇಡೀ ಊರ್ ತಗಲು ಎಲ್ಲೂ ದೇವರಿಗೆ 2 ಬಣ್ಣ ಕೊನ ಬಾರ್ದ ಏನ್ ಮಲ್ಪೇನ ఆయన ಸಂತಾನ ಮುದ್ದು ಹಾಳಾಗ ಪಂಪಿನ ಬಂದ ಇನ್ನು ಊರ್ ತಗಲು ಅಂಚನೆ ಬಟ್ಟು ಎದುರುಗೊಂಡೆ ಪೋಯರ ಪಾಪಗಳು ನಮ್ಮದಿನ ಸತ್ಯರು ನಮ್ಮದಿನ ದೈವಲು ನಮ್ಮದಿನ ಶಕ್ತಿ ಇರುತ್ತಂದ ಈ ಮನ್ನಡು ಏರ್ ಅನ್ನೇ ಮಲ್ಪೇನ ಖಂಡಿತ ಉದ್ದಾರ ಆಪಿದೆ ನಮ್ಮನ ಸಂಕಲ್ಪ ಶಕ್ತಿ ಗೊತ್ತಿಬೋದು ಬಂದ್ರೆ ಈ ವಿಚಾರ ನಂಗೆ ರಾಜಕೀಯ ಬರಬಲ್ಲಿ, ಈ ವಿಚಾರ ನಂಗೆ ಧರ್ಮ ಬರಬಲ್ಲಿ, ಈ ವಿಚಾರ ನಂಗೆ ಜಾತಿ ಬರಬಲ್ಲಿ ಒಂದಪ್ಪ ಜೋಕಲೆ ಬಂದ ನಮ್ಮ ಉಂಟೆಂದ ಖಂಡಿತ ವಾ ಶಕ್ತಿ ಇಲ್ಲ ಎತ್ತೆ ಮಾಲ ಜನ ಉಂಟೆ ಬರಡೆ ತಲೆಪಡ ಸಾಧ್ಯ ನಮ್ಮನ್ನು ಒಂದು ಶಾಸಕ ಅದು ದುಮ್ಮದ ಪೆಟ್ಟು ಬೋಡ ದುಮ್ಮದ ಪೆಟ್ಟು ಹೆಂಗೆ ಬೋಡ ಎನ್ನ ಬೇರಿಗೆ ಬೋಡವು ಏನ್ ಆಂಗಿಲ ಪಂಪೆ ಇನ್ನಿಲ್ಲ ಪಂಪೆ ಎಲ್ಲೆಲ್ಲ ಬರೋದಿಲ್ಲ. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ತಹಶೀಲ್ದಾರ್ ಪ್ರತಿಭಟನಾಗಾರರಿಂದ ಮನವಿಯನ್ನು ಪಡೆದು ಮೇಲಧಿಕಾರಿಗಳಿಗೆ ವರದಿಯನ್ನು ನೀಡಿ ಪ್ರತಿಭಟನಾಗಾರರಿಗೆ ನ್ಯಾಯ ಒದಗಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಸ್ಥಳೀಯ 7 ಗ್ರಾಮ ಪಂಚಾಯತ್ನ ಪ್ರತಿನಿಧಿಗಳು, ಗ್ರಾಮಸ್ಥರು ಸಹಿತ ಅವಳಿ ಜಿಲ್ಲೆಗಳ ಸಾಮಾಜಿಕ ಹೋರಾಟಗಾರರು ಪಾಲ್ಗೊಂಡಿದ್ದರು. ಪ್ರತಿಭಟನೆಗೆ ನಂದಿಕೂರು, ಅಡ್ವೆ, ಪಲಿಮಾರು ಗ್ರಾಮಗಳ ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ಆಟೋ ರಿಕ್ಷಾಗಳು ಸ್ವಯಂ ಬಂದ್ ನಡೆಸಿ ಬೆಂಬಲ ಸೂಚಿಸಿವೆ. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಬಿದ್ರಿ.